ಕನ್ನಡ ಇಂಡಸ್ಟ್ರಿ ಬರೀ ಸ್ಟಾರ್ಸ್ನಿಂದ ಮಾತ್ರನೇ ನಡೆಯೋದಾ? ಸ್ಟಾರ್ ನಿರ್ದೇಶಕರು, ಬಿಗ್ ಬಜೆಟ್ ಪ್ರೊಡ್ಯೂಸರ್ಸ್ ಇದ್ರೆ ಮಾತ್ರ ಚಿತ್ರರಂಗ ಚೇತರಿಕೆ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆಗೆ ಖಂಡಿತ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಬರೀ ಸ್ಟಾರ್ಸ್ಗಳಿಂದ ಇಂಡಸ್ಟ್ರಿ ಉದ್ಧಾರ ಆಗೋದಿಲ್ಲ ಅನ್ನೋ ಸತ್ಯ ಹಿಂದಿನಿಂದಲೂ ಕೂಡ ಎಲ್ರಿಗೂ ಗೊತ್ತು. ಹಾಗೆ ನೋಡಿದ್ರೆ ಪ್ರತಿ ವರ್ಷ ಇಲ್ಲಿ ಹೊಸಬರ ಸಿನಿಮಾ ಆಗಮನ ಆಗ್ತಲೇ ಇದೆ. ಆದರೆ ಹಾಗೆ ಬಂದು ಹೋದಂಥ ಹೊಸಬರು ನೆಲೆ ಕಂಡಿದ್ದಾರಾ? ಹಾಗಾದರೆ ಅವರೆಲ್ಲ ಎಲ್ಲಿ ಹೋದರು? ಈ ಪ್ರಶ್ನೆ ನಿಜಕ್ಕೂ ಗಾಂಧಿನಗರದಲ್ಲಿ ಗಿರಕಿ ಹೊಡಿತಲೇ ಇದೆ. ಕಳೆದ ವರ್ಷದ ಮಾತು ಬಗ್ಗೆ ಹೇಳೋದಾದರೆ, ಈ ವರ್ಷ ಕೂಡ ಅದೇ ಮತ್ತೆ ರಿಪೀಟ್ ಆಗ್ತಾ ಇದೆ ಅನ್ನೋ ಮಾತು ಎಲ್ಲೋ ಕೇಳಿ ಬರ್ತಾ ಇದೆ. ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಹೊಸಬರ ಆಗಮನ ಆಗ್ತಾ ಇದೆ, ಆಗಿದೆ ಕೂಡ. ಬರೀ ಹೀರೋಗಳು ಅಷ್ಟೇ ಅಲ್ಲ, ಕನಸು ಕಟ್ಟಿಕೊಂಡಂತಹ ಅದೆಷ್ಟೋ ನಿರ್ದೇಶಕರು ಬಂದರು. ಹಣ ಮಾಡೋಕ್ಕೂ ಅಷ್ಟೇ ಅಲ್ಲ, ಹಣದ ಜೊತೆ ಹೆಸರು ಮಾಡಬೇಕು ಅಂತ ಒಂದಷ್ಟು ಪ್ಯಾಷನ್ ಇಟ್ಕೊಂಡಿರ್ತಕ್ಕಂಥ ಅನೇಕ ಹೊಸ ನಿರ್ಮಾಪಕರು ಕೂಡ ಇಲ್ಲಿ ಎಂಟ್ರಿ ಆದರು. ಬೆಟ್ಟದಷ್ಟು ಕನಸು ಕಟ್ಕೊಂಡಂಥ ಹೊಸ ಪ್ರತಿಭಾವಂತರ ಆಗಮನ ಕೂಡ ಆಯಿತು. ಕಣ್ಣ ತುದಿಯಲ್ಲಿ ಆಸೆ ಹೊತ್ತುಕೊಂಡು ಬಂದಂಥ ನಾಯಕಿಯರು ಕೂಡ ಅದೆಷ್ಟೋ ಜನ ಬಂದರು. ಇವರ ಸಾಲಿಗೆ ಟೆಕ್ನಿಷಿಯನ್ಸ್ ಕೂಡ ಸೇರಿದ್ರು. ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು ಅಥವಾ ಸಂಕಲನಕಾರರು, ರೈಟರ್ಸ್, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದು ಬೆಟ್ಟದಷ್ಟು ಆಗ್ತದೆ. ಆದರೆ ಅದೇಕೋ ಕೆಲವು ಬಂದಂಥ ಹೊಸಬರನ್ನು ಸಿನಿಮಾ ನೋಡುವಾಗ ಏನಿದ್ದಾನೆ ಪ್ರೇಕ್ಷಕ, ಅವ್ನು ಸಾರಾಸಗಟಾಗಿ ಅವರೆಲ್ಲರನ್ನು ಕೂಡ ನಿರಾಕರಿಸಿ ಬಿಟ್ಟಿದ್ದಾನೆ. ನೀವು ನಂಬಬೇಕು, ಹೊಸಬ್ರನ್ನ ನಂಬಿ ಮಾಡಿದಂಥ ಸಿನಿಮಾಗಳ ಮೇಲೆ ಸರಿಸುಮಾರು ಅಂದಾಜು 300ರಿಂದ 400 ಕೋಟಿ ರೂಪಾಯಿಗಳಿಗಷ್ಟು ಹೂಡಿಕೆ ಮಾಡಲಾಗಿದೆ. ಹೂಡಿಕೆ ಮಾಡಿದಂಥ ಆ ಹಣ ಎಲ್ಲ ಹೇಳ ಹೆಸರಲ್ಲಿದ್ದಂತಾಗಿದೆ ಅನ್ನೋದಂತೂ ಕೂಡ ಸ್ಪಷ್ಟ. ಹಾಗೆ ನೋಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ಈ ವರ್ಷ ನಿಜವಾಗಿಯೂ ಚೆನ್ನಾಗಿಲ್ಲ. ಇಲ್ಲಿ ಗೆಲುವಿಗಿಂತ ಸೋಲಿನ ಅನುಭವನೇ ಹೆಚ್ಚಾಯಿತು. ಸೋಲು ಗೆಲುವು ಒತ್ತಟ್ಟಿಗಿರಲಿ, ಅನೇಕ ಸಮಸ್ಯೆ ವಿವಾದಗಳಿದ್ವಲ್ಲ, ಅವೇ ಜಾಸ್ತಿ ಸದ್ದು ಮಾಡ್ತವೆ. ಈ ಎಲ್ಲದರ ನಡುವೆ ಚಿತ್ರರಂಗಕ್ಕೆ ನಷ್ಟ ಆಗಿದೆ ಅನ್ನೋದಂತೂ ನಿಜಕ್ಕೂ ಸತ್ಯ. ಈ ವರ್ಷ ಹೆಚ್ಚು ಕಮ್ಮಿ 220+ ಸಿನಿಮಾಗಳು ರಿಲೀಸ್ ಆಗಿವೆ. ಆ ಪೈಕಿ ಎಲ್ಲೋ ಬೆರಳೆಣಿಕೆ ಸಿನಿಮಾಗಳು ಮಾತ್ರ ಇನ್ವೆಸ್ಟ್ ಮಾಡಿದಂಥ ಹಣವನ್ನು ತಕ್ಕ ಮಟ್ಟಿಗೆ ಹಿಂದಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿವೆ. ಇನ್ನೂ ಕೆಲ ಸಿನಿಮಾಗಳು ಕೋಟಿ ಹಣವನ್ನು ಮಾಡಿವೆ, ಅದು ಲಾಭ ಆಗಿರ್ಬೋದು. ಅದನ್ನು ಹೊರತುಪಡಿಸಿದರೆ ಹೆಚ್ಚು ಕಮ್ಮಿ ಈ ವರ್ಷ ರಿಲೀಸ್ ಆದಂಥ ಬಹುತೇಕ ಸಿನಿಮಾಗಳು ಹಾಕಿದ ಬಜೆಟ್ ಲೆಕ್ಕ ಹಾಕಿ ನೋಡಿದ್ರೆ ಅಂದಾಜು 600 ಕೋಟಿ ರೂಪಾಯಿವರೆಗೂ ನಷ್ಟ ಆಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೊಸಬರ ಚಿತ್ರಗಳಿಂದಲೇ 300ರಿಂದ 400 ಕೋಟಿವರೆಗೂ ಕೂಡ ಲಾಸ್ ಆಗಿದೆ ಅನ್ನೋದಿಲ್ಲ, ಅದು ಈಗ ಸದ್ಯದ ಗಾಂಧಿನಗರದ ಲೆಕ್ಕಾಚಾರ. ನೀವು ನಂಬಿ ಬಿಡಿ, 100ಕ್ಕೂ ಹೆಚ್ಚು ಹೊಸ ಹೀರೋಗಳು, ನಿರ್ದೇಶಕರು ಈ ವರ್ಷ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಈ ವರ್ಷ ರಿಲೀಸ್ ಆದಂಥ ಸುಮಾರು 300 ಸಿನಿಮಾಗಳು ಮಾತ್ರ ಒಂದಿಷ್ಟು ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಹೀರೋಗಳದ್ದು. ಉಳಿದಂತೆ ಎಲ್ಲ ಕೂಡ ಹೊಸಬರೇ. ಆ ಹೊಸಬರ ಸಿನಿಮಾಗಳೇ ಅನ್ನೋದು ಇಲ್ಲಿ ಈಗ ಗಮನಾರ್ಹ. ಹೇಗೆ ಲೆಕ್ಕ ಹಾಕಿದರೂ ಕೂಡ ಈ ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ ಸುಮಾರು 100ಕ್ಕೂ ಹೆಚ್ಚು ಹೊಸ ಹೀರೋಗಳು, ಹೀರೋಯಿನ್ಗಳು, ನಿರ್ಮಾಪಕರು, ನಿರ್ದೇಶಕರು, ಒಂದಷ್ಟು ಟೆಕ್ನಿಷಿಯನ್ಸು ಆಗಮನವಾಗಿದೆ. ಆದರೆ ಅವರೆಲ್ಲರಿಗೂ ಕೂಡ ಅದೃಷ್ಟ ಕೈ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ಪೈಕಿ ಎಲ್ಲೋ ಬೆರಳೆಣಿಕೆ ಮಂದಿ ಮಾತ್ರ ಹೈಲೈಟ್ ಆಗಿದ್ದು ಬಿಟ್ಟರೆ ಉಳಿದವರ ಪ್ರಯತ್ನಕ್ಕೆ ಯಾವುದೇ ವರ್ಕೌಟ್ ಆಗಿಲ್ಲ. ಹಾಗಂತ ಅವರೆಲ್ಲ ಕೂಡ ಮತ್ತೊಂದು ಹೊಸ ಪ್ರಯತ್ನಕ್ಕೆ ಮುಂದಾಗ್ತಾರಾ ಗೊತ್ತಿಲ್ಲ. ಅಂದಾಗೆ ಈ ವರ್ಷ ಕನ್ನಡ ಚಿತ್ರರಂಗ ಶುರುವಾಗಿದ್ದೇ ಹೊಸಬರಿಂದ. ಆದರ್ಶ ರಹಿತ ಮತ್ತು ಒಂಟಿ ಬಂಟಿ ಅನ್ನೋ ಹೊಸಬರ ಸಿನಿಮಾಗಳ ಮೂಲಕ ಮುಕ್ತಾಯ ಆಗ್ತಾ ಇರೋದು ಕೂಡ ಹೊಸಬರಿಂದ. ಅದು ಔಟ್ ಆಫ್ ಸಿಲೆಬಸ್ ಅನ್ನೋ ಒಂದು ಸಿನಿಮಾ, ಔಟ್ ಆಫ್ ಸಿಲೆಬಸ್ ಕೂಡ ಹೊಸಬರು. ಈ ಸಿನಿಮಾದಿಂದ ಅದು ಮುಕ್ತಾಯ ಆಗ್ತದೆ. ಇದರ ನಡುವೆ ಸಾಲು ಹೊಸಬರ ಸಿನಿಮಾಗಳು ಬಂದು ಹೋದವು. ಎಲ್ಲೋ ಕೆಲವು ಸಿನಿಮಾಗಳಲ್ಲಿ ನಾಯಕ ನಾಯಕಿಯರು ಕೂಡ ಹೊಸಬರಾಗಿದ್ದರೆ ತಂತ್ರಜ್ಞರು ಹಳಬರಾಗ್ತಾಯಿದ್ರು. ಇನ್ನು ಕೆಲವು ಚಿತ್ರಗಳಲ್ಲಿ ನಾಯಕ ನಾಯಕಿ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ನಿರ್ಮಾಪಕರು, ನಿರ್ದೇಶಕರು ಕೂಡ ಹಳಬರಾಗ್ತಾಯಿದ್ರು. ಮಿಕ್ಕಂತೆ ಬಹುತೇಕ ಚಿತ್ರಗಳಲ್ಲಿ ಎಲ್ಲರೂ ಕೂಡ ಹೊಸಬರೇ ಇದ್ದರು. ಒಂದಷ್ಟು ಹೊಸಬರು ಅನುಭವಿಗಳು ತಾವೇ ತಂಡ ಕಟ್ಟಿಕೊಂಡು ಹುರುಪಿನಿಂದ ಸಿನಿಮಾ ಮಾಡ್ತೀವಿ ಅಂತ ಸಾಹಸ ಕೆಳೆದಿದ್ದು ಕೂಡ ಇದೆ. ಇವರನ್ನೆಲ್ಲ ಸೇರಿಸಿದರೆ ಈ ವರ್ಷ 100ಕ್ಕೂ ಹೆಚ್ಚು ಹೊಸ ನಾಯಕ ನಾಯಕಿಯರು, ನಿರ್ಮಾಪಕರು, ನಿರ್ದೇಶಕರು, ಛಾಯಾಗ್ರಾಹಕರು, ಸಂಕಲನಕಾರರು, ಸಂಗೀತ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಆಗಮನ ಮಾಡಿದ್ದಾರೆ.
ಇದು ಅಂದಾಜಷ್ಟೇ, ಇನ್ನೂ ಹೆಚ್ಚು ಕಮ್ಮಿ ಹೊಸಬರ ಆಗಮನ ಕೂಡ ಆಗಿರ್ಬೋದು. ಆ ಲೆಕ್ಕ 100ಕ್ಕೂ ದಾಟಬಹುದು. ಈ ವರ್ಷ ಬಿಡುಗಡೆಯಾದಂಥ ಚಿತ್ರಗಳ ಪಟ್ಟಿಯನ್ನು ನೋಡಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಹೊಸಬರ ಸಿನಿಮಾಗಳೇ ಸಿಗ್ತವೆ. ಅದು ಬರ್ಬರಿಕ, ಜೊತೆಯಾಗಿರು, ಕರುನಾಡ ಕಣ್ಮಣಿ, ಕ್ಲಿಕ್, ಕ್ರಶ್ಶು, ಯಥಾಭವ, ಅಲೆಮಾರಿ ಈ ಬದುಕು, ಲೇಡೀಸ್ ಬಾರು, ಮಂಡ್ಯ ಹಾಯ್ದ, ಐಶು ವಿತ್ ಮಾದೇಶ, ಕಪ್ಪು ಬಿಳುಪಿನ ನಡುವೆ, ಒಂದು ಪ್ರೇತದ ಕತೆ, ನಮೋ ಭಾರತ್, ಜುಗಲ್ಬಂದಿ, ಛಾಯಾ, ಗಿರಿನಾಡ ಪ್ರೇಮಿ, ಮನದರಸಿ, ಮುಕ್ತ ಮನಸ್ಸು, ನಾಲ್ಕನೇ ಆಯಾಮ, ಪುಕ್ಸಟೆ ಪೈಸೆ ಇತ್ಯಾದಿ. ಯಾವ ಇವೆಲ್ಲ ರಮೇಶ್ ಸುರೇಶ್, ಹೀಗೆ ಒಂದಷ್ಟು ಹೊಸಬರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬಂದಿವೆ. ಉಳಿದಂತೆ ಒಂದಿಷ್ಟು ಸಿನಿಮಾಗಳನ್ನು ಹೇಳೋದಾದರೆ ಧ್ರುವ ತಾರೆ, ಲೈಫ್ ಆಫ್ ಮೃದುಲಾ, ದಿ ರೂಲರ್ಸ್ ಸೇರಿದಂತೆ ಇನ್ನೂ ಅನೇಕ ಹೊಸಬರ ಸಿನಿಮಾಗಳು ಕೂಡ ಈ ಸಾಲಿ ಸೇರಿವೆ. ಎಷ್ಟೋ ಚಿತ್ರಗಳ ಪೋಸ್ಟರ್ ಕೂಡ ಪ್ರೇಕ್ಷಕರು ನೋಡಿಲ್ಲ. ಈ ಚಿತ್ರಗಳು ಯಾವಾಗ ಬಂದವು, ಎಲ್ಲಿ ಪ್ರದರ್ಶನ ಕಂಡವು, ಎಷ್ಟು ಜನ ನೋಡಿದ್ರು, ಎಷ್ಟು ಪ್ರದರ್ಶನಗಳು ಕಂಡವು, ಈ ಚಿತ್ರಗಳ ಗುಣಮಟ್ಟ ಹೇಗಿತ್ತು, ಹೀಗೆ ಒಂದಷ್ಟು ಮಾತುಕತೆಗಳು ಬಂದರೂ ಕೂಡ ಯಾವ ವಿಷಯನೂ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಈ ಚಿತ್ರಗಳು ಬಿಡುಗಡೆ ಆಗಿವೆ ಅನ್ನೋದು ಮಾತ್ರ ಸಮಾಧಾನಕರ. ಅವೆಲ್ಲ ಗೆಲುವಿನ ಕನಸನ್ನು ಕಂಡಂಥ ಸಿನಿಮಾಗಳು, ಜನಪ್ರಿಯತೆ ಸಿಗುತ್ತೆ ಅಂತ ಅಂದ್ಕೊಂಡಂಥ ನಿರ್ದೇಶಕ ನಿರ್ಮಾಪಕರು, ಸಿನಿಮಾಗಾಗಿ ಮನೆ ಬಂಗಾರ ಮಾರಿದರೂ ಕೂಡ ಇದ್ದಾರೆ, ಇನ್ನೇನೋ ಕಳ್ಕೊಂಡವರು ಕೂಡ ಈ ಸಿನಿಮಾಗಳಲ್ಲಿ ಇದ್ದಾರೆ. ಎಲ್ಲೆಲ್ಲಿಂದಲೂ ಹಣ ಹೊಂಚ್ಕೊಂಡು ಸಿನಿಮಾ ಮಾಡಿದರು, ಆದರೆ ಸಿನಿಮಾ ಮಾತ್ರ ನಯಾ ಪೈಸೆ ಲಾಭ ತಂದು ಕೊಡಲಿಲ್ಲ. ಒಂದಂತೂ ನಿಜ, ಅವರಿಗೆ ಸಿನಿಮಾ ಅನುಭವ ಮಾತ್ರ ಜನ್ಮಕ್ಕಾಗುವಷ್ಟು ಕೊಟ್ಟಿರೋದಂತೂ ಸುಳ್ಳಲ್ಲ. ಸಿನಿಮಾ ರಂಗ ಹೇಗಂದುಕೊಂಡಿದ್ವಿ, ಹೇಗಾಯಿತು, ಇಲ್ಲಿ ಬದುಕು ಸುಲಭವೋ ಕಷ್ಟವೋ ಅನ್ನೋ ಸತ್ಯ ಅವ್ರಿಗೆ ನಿಜಕ್ಕೂ ಈಗ ಗೊತ್ತಾಗಿದೆ. ಹಾಕಿದ ಹಣ ಹೋಯಿತು ಅನ್ನೋ ಸತ್ಯದ ಅರಿವಂತೂ ಕೂಡ ಈಗ ಅವ್ರಿಗಾಗಿದೆ. ಕನಸು ಮಾತ್ರ ಮಾಯ ಆಗಿಲ್ಲ ಅನ್ನೋದನ್ನು ನಂಬಬೇಕು. ಎಲ್ಲೋ ಒಂದು ಕಡೆ ಸಿನಿಮಾ ಅನ್ನೋ ಪ್ರೀತಿ ಇದೆಯಲ್ಲ, ಅದು ಒಳಗಡೆ ಅವಿತ್ಕೊಂಡಿದೆ. ಮುಂದೆ ಮತ್ತೊಂದು ಸಿನಿಮಾ ಮೂಲಕ ಬಂದು ಗೆಲ್ಲುವ ಉತ್ಸಾಹವನ್ನು ಮಾತ್ರ ಹೊಸಬರು ಬಿಟ್ಟಿಲ್ಲ ಅನ್ನೋದನ್ನು ನಂಬಬೇಕು. ಇಷ್ಟಕ್ಕೂ ಯಾಕೆ ಹೊಸಬರ ಚಿತ್ರಗಳನ್ನು ಜನ ನೋಡುತ್ತಿಲ್ಲ, ಅವುಗಳು ಯಾಕೆ ಗೆಲ್ಲಿಲ್ಲ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಬಂದೇ ಬರುತ್ತೆ. ಒಂದನ್ನು ಅರ್ಥ ಮಾಡ್ಕೋಬೇಕು, ಈ ವರ್ಷ ಮಾತ್ರ ಅಲ್ಲ, ಕಳೆದ ಒಂದು ದಶಕದಿಂದಲೂ ಕೂಡ ಹೊಸಬರ ಆಗಮನ ಆಗ್ತಲೇ ಇದೆ. ರಾಶಿ ಹೊಸಬರು ಇಲ್ಲಿ ಬಂದರು. ಅವರಿಗೆ ಸಿನಿಮಾ ಮಾಡುವಂಥ ಉತ್ಸಾಹ, ಗೆಲ್ಲಬೇಕೆಂಬ ಹಸಿವು, ಸಾಧಿಸುವ ಛಲ ಎಲ್ಲ ಇತ್ತು. ಆದರೆ ಹೇಗೆ ಮಾಡಬೇಕು ಅನ್ನೋ ಸ್ಪಷ್ಟತೆ ಮಾತ್ರ ಇರಲಿಲ್ಲ. ಅನುಭವ ಕಮ್ಮಿ ಇತ್ತು. ಹಿರಿಯರ ಮಾರ್ಗದರ್ಶನ ಕೂಡ ಇರಲಿಲ್ಲ. ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ಕಂಟೆಂಟ್ ಆಯ್ಕೆ ವಿಚಾರದಲ್ಲಿ ಕೂಡ ಎಡವಿದ್ರು. ಅವಸರದಲ್ಲಿ ಸಿನಿಮಾ ಮಾಡಬೇಕು, ರಿಲೀಸ್ ಮಾಡಿಬಿಡ್ಬೇಕು ಅನ್ನೋ ಕೂಡ ಈಗೇನು ಪ್ರೇಕ್ಷಕರು ಬಂದು ಸಿನಿಮಾ ನೋಡದೇ ಇರೋದಕ್ಕೆ ಪ್ರಮುಖವಾಗಿ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಬರೀ ಇದು ಕನ್ನಡಕ್ಕೆ ಅಷ್ಟೇ ಅಲ್ಲ, ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಇದೇ ಸಮಸ್ಯೆ ಕೂಡ ಇದೆ. ಅದೇನೇ ಇದ್ದರೂ ಇಲ್ಲಿ ಸ್ಟಾರ್ಸ್ ಮಾತ್ರ ಗಟ್ಟಿ ನೆಲೆ ಕಾಣೋದು ಸಾಧ್ಯ ಅನ್ನೋ ಮಾತು ಅಪ್ಪಟ ಸತ್ಯ. ಹೊಸಬರಿಗೆ ಇದು ಕಾಲ ಅಲ್ಲ, ಅವರೇಕೆ ರಿಸ್ಕ್ ತಗೋತಾರೆ ಅನ್ನೋ ಮಾತು ಕೂಡ ಇದೆ. ಸ್ಟಾರ್ಸು ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ಇಲ್ಲಿ ನಾವು ಕೂಡ ಹೀರೋ ಆಗಿಬಿಡ್ಬೋದು, ಮಿಂಚ್ಬೋದು ಅನ್ನೋ ದೊಡ್ಡ ಕನಸು ಕಾಣ್ತಾರೆ. ಕನಸು ಕಾಣೋದು ತಪ್ಪಲ್ಲ, ಆದರೆ ಒಂದು ಕೈ ನೋಡಿಬಿಡೋಣ ಅಂತೇಳಿ ಪ್ರಿಪ್ರೇಷನ್ ಇಲ್ಲದಲೇ ಇಲ್ಲಿ ಎಂಟ್ರಿ ಆಗ್ತಾರೆ. ಜೇಬಲಿದ್ದಷ್ಟು ತನ ಹಣವನ್ನು ತಂದು ಹಾಕ್ತಾರೆ. ಹಣ ಆ ಸಿನಿಮಾ ಮುಗಿಯೋಕ್ಕಾಗಲ್ಲ ಅಂತೇಳಿ ಮತ್ತೆಲ್ಲೋ ಸಾಲ ತಂದು ಹಾಕ್ತಾರೆ. ಸೊ ಕಂಟೆಂಟ್ ಕಡೆ ಗಮನ ಕೊಡಲ್ಲ, ಗುಣಮಟ್ಟವೂ ಕೂಡ ಬೇಕಾಗಲ್ಲ. ಹೀಗಾದರೆ ಜನ ನೋಡೋದಾದರೂ ಹೇಗೆ? ಉತ್ಸಾಹ ಇರಬೇಕು, ಕನಸು ಕಾಣಬೇಕು. ಹಾಗಂತ ಏನೂ ತಯಾರಿ ಇಲ್ದಲೆ, ಯಾರ ಮಾರ್ಗದರ್ಶನವೂ ಕೂಡ ಇಲ್ದಲೆ, ಅನುಭವವೇ ಇಲ್ದಲೆ ಬಂದು ಒಂದು ಸಿನಿಮಾ ಅಂಗಳಕ್ಕೆ ಧುಮುಕಿದರೆ ಆಗ ಅನಾಹುತ ಆಗೋದೇ ಈ ರೀತಿ. ಇಷ್ಟಾದರೂ ಕೂಡ ಹೊಸಬರ ಸಿನಿಮಾ ನೋಡೋಕ್ಕೆ ಜನ ಬರ್ತಾ ಇಲ್ಲ ಎಂಬ ಕೂಗು ಎಲ್ಲ ಕಡೆ ಇದೆ. ಆದರೂ ಹೊಸಬರ ಪ್ರಯತ್ನ ಮಾತ್ರ ನಿಲ್ತಾ ಇಲ್ಲ. ಮುಂದಿನ ವರ್ಷವಾದರೂ ಕೂಡ ಅವರು ಏನು ಕಟ್ಕೊಂಡಿರತಕ್ಕಂತಹ ಕನಸುಗಳು ನನಸಾಗಲಿ, ಅವರ ಹೊಸ ಪ್ರಯತ್ನಕ್ಕೆ ಗೆಲುವು ಸಿಗಲಿ ಅನ್ನೋದು ನಮ್ಮ ಆಶಯ.